ನಮಸ್ಕಾರ, ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ನಾಳೆ ಸಂಜೆ 5 ಗಂಟೆ ಹೊತ್ತಿಗೆ ನಾಮಿನೇಷನ್ಸ್, ನಾಮಪತ್ರ ಸಲ್ಲಿಕೆ ಮುಕ್ತಾಯ ಆಗುತ್ತೆ. ಯಾವುದಕ್ಕೆ? ಬಿಹಾರದ ಚುನಾವಣೆಗಳಿದಾವಲ್ಲ, ವಿಧಾನಸಭಾ ಚುನಾವಣೆಗಳು. ಅದರ ಮೊದಲ ಹಂತದ ಮತದಾನ ಇದೆಯಲ್ಲ, ನವೆಂಬರ್ 6ನೇ ತಾರೀಕು. ಅದಕ್ಕೆ ನಾಳೆ ಸಂಜೆ ನಾಮಪತ್ರ ಸಲ್ಲಿಸೋದಕ್ಕೆ ಕಡೆಯ ಸಮಯ, ಕಡೆ ದಿನ. ಆದರೆ ಇಲ್ಲಿಯವರೆಗೆ ಎನ್ ಡಿ ಎದ ಸೀಟ್ ಶೇರಿಂಗ್ ಆಗಿಲ್ಲ, ಟಿಕೆಟ್ ಹಂಚಿಕೆ ಆಗಿಲ್ಲ. ಒಂದು ಮಟ್ಟದಲ್ಲಿ ಆಯಿತು, ಆ ನಂತರ ನಿತೀಶ್ ಕುಮಾರ್ ತೋರಿಸಿದ್ರು ಮೋದಿ ಮತ್ತು ಅಮಿತ್ ಶಾಗೆ, ನೀವು ಹೇಳಿದ್ದನ್ನ ಕೇಳೋದಕ್ಕೆ ನನಗಾಗಲ್ಲ ಅಂತ. ಆರಂಭದಲ್ಲಿ ಸೀಟುಗಳ ಬಗ್ಗೆ ಮಾತ್ರ ಖ್ಯಾತೆ ತೆಗೆದ್ರು. ಆ ನಂತರ ಸೀಟುಗಳದು ಸಹ ಹಂಗೆ ನೆಲ ಕಚ್ಕೊಂಡಿದೆ, ಮುಂದಕ್ಕೆ ಹೋಗಿಲ್ಲ. ಈಗ ಕೊನೆ ಕ್ಷಣದಲ್ಲಿ ಬಹಳ ದೊಡ್ಡ ಬೇಡಿಕೆಯನ್ನು ಇಟ್ಟಿದ್ದಾರೆ. ಆ ಬೇಡಿಕೆ ಈಡೇರಿಸಲಿಲ್ಲ ಅಂದ್ರೆ ಎನ್ ಡಿ ಎ ಛಿದ್ರ. ಬಿಹಾರದಲ್ಲಿ ಎನ್ ಡಿ ಎ ಛಿದ್ರ, ಎನ್ ಡಿ ಎ ಜೊತೆ ನಿತೀಶ್ ಕುಮಾರ್ ಇರಲ್ಲ ಅಂತಹ ಸಂದೇಶವನ್ನ ಜೆಡಿಯು ಕಡೆಯಿಂದ ನಿತೀಶ್ ಕುಮಾರ್ ಬಿಜೆಪಿಗೆ, ಅಮಿತ್ ಶಾಗೆ, ನರೇಂದ್ರ ಮೋದಿಗೆ ಸ್ಪಷ್ಟವಾಗಿ ನೇರವಾಗಿ ಕಳಿಸ್ಕೊಟ್ಟಿದ್ದಾರೆ ಅನ್ನುವಂತಹ ಮಾಹಿತಿ ಇದೆ. ಸೊ ಏನದು ಬೇಡಿಕೆ? ಚುನಾವಣೆಯಲ್ಲಿ ಗೆದ್ದ ನಂತರ ನಿಮಗೆಷ್ಟೇ ಸೀಟು ಬರಲಿ, ನನಗೆಷ್ಟೇ ಸೀಟು ಬರಲಿ, ನಾನೇ ಮುಖ್ಯಮಂತ್ರಿ, ನನ್ನನ್ನ ಮುಖ್ಯಮಂತ್ರಿ ಅಂತ ಘೋಷಣೆ ಮಾಡಬೇಕು. ಮುಖ್ಯಮಂತ್ರಿ ಅಭ್ಯರ್ಥಿ, ಮುಖ್ಯಮಂತ್ರಿ ಫೇಸ್, ಮುಖ್ಯಮಂತ್ರಿ ಮುಖ ಅಂತ ನನ್ನನ್ನ ಅನೌನ್ಸ್ ಮಾಡಿ, ಆ ನಂತರ ಸೀಟುಗಳ ಬಗ್ಗೆ ಮಾತಾಡೋಣ ಅಂತ. ಇನ್ನು ಕೆಲವೇ ಗಂಟೆಗಳಿರೋದು ಮೊದಲನೇ ಹಂತದ ನಾಮಪತ್ರ ಸಲ್ಲಿಕೆಗೆ. ಕೆಲವೇ ಗಂಟೆಗಳು ಮುಕ್ತಾಯ ಆಗೋಗುತ್ತೆ. ಲಾಸ್ಟ್ ಡೇಟ್, ಲಾಸ್ಟ್ ಅವರ್. ಬಟ್ ನಿತೀಶ್ ಕುಮಾರ್ ಬಗ್ತಾ ಇಲ್ಲ. ಸೊ ಏನಾಯ್ತು ಅಂತ ಸಂಕ್ಷಿಪ್ತವಾಗಿ ಹೇಳೋದಾದ್ರೆ, ನಿತೀಶ್ ಕುಮಾರ್ ಅವರ ಆರೋಗ್ಯದ ಬಗ್ಗೆ ನಿಮಗೆಲ್ಲ ಗೊತ್ತೇ ಇರುತ್ತೆ. ಅವರಿಗೆ ವಯಸ್ಸಾಗಿದೆ, ಆರೋಗ್ಯ ಅಷ್ಟು ಸಹಕರಿಸ್ತಾ ಇಲ್ಲ, ಹಾಗಾಗಿ ಹೆಚ್ಚಿಗೆ ಹೊರಗಡೆ ಬರ್ತಿಲ್ಲ. ಆಗಾಗ ಅವರು ಸ್ಟೇಜ್ ಮೇಲೆ ಬಂದರೂ ಸಹ ಅವರ ನಡವಳಿಕೆ ಅರಳು ಮರಳು ಅನ್ನುವಂತಹ ಸೂಚನೆಗಳನ್ನು ಕೊಡುವಂತಹ ಘಟನೆಗಳನ್ನು ನಾವು ಸಾಕಷ್ಟು ನೋಡಿದ್ದೀವಿ. ಆ ಹಿನ್ನೆಲೆಯಲ್ಲಿ ಜೆಡಿಯು ಕಡೆಯಿಂದ ನಿತೀಶ್ ಕುಮಾರ್ ಆ ಮೀಟಿಂಗಿಗೆ ಬರಲಿಲ್ಲ. ಎನ್ ಡಿ ಎ ಮೀಟಿಂಗಿಗೆ, ಸೀಟ್ ಶೇರಿಂಗ್ ಮೀಟಿಂಗಿಗೆ. ಆ ಮೀಟಿಂಗಿಗೆ ಜೆಡಿಯು ಕಡೆಯಿಂದ ಹೋಗಿದ್ದು ಒಬ್ರು ಸಂಜಯ್ ಝಾ, ಇನ್ನೊಬ್ರು ಲಲ್ಲನ್ ಸಿಂಗ್. ಇಬ್ಬರು ಸಹ ಮೋದಿ ಮತ್ತು ಅಮಿತ್ ಶಾಗೆ ಬಹಳ ಕ್ಲೋಸ್ ಆಗಿರುವವರು, ಕೇಂದ್ರದಲ್ಲಿ ಮಂತ್ರಿಗಳಾಗಿರುವಂಥವ್ರು. ಅವರು ಹೋಗಿದ್ರು ಜೆಡಿಯು ಪರವಾಗಿ. ಅಲ್ಲಿ ಆರಾಮಾಗಿ ಒಪ್ಕೊಂಡ್ಬಿಟ್ರು, ಬಿಜೆಪಿ ಹೇಳಿದಕ್ಕೆಲ್ಲ ಒಪ್ಕೊಂಡ್ಬಿಟ್ರು. ಧರ್ಮೇಂದ್ರ ಪ್ರಧಾನ್ ಅಲ್ಲಿ ಬಿಜೆಪಿ ಕಡೆಯಿಂದ ಹೋಗಿದ್ರು, ಸೀಟ್ ಶೇರಿಂಗ್ ಅಂತಂದ್ರು. ಕೊನೆಗೆ ಒಂದು ಸೀಟ್ ಶೇರಿಂಗ್ ಫಾರ್ಮುಲಾವನ್ನ ಕೊಟ್ಬಿಟ್ರು. ಅದಕ್ಕೆ ಇವರಿಬ್ರು ಒಪ್ಕೊಂಡ್ಬಿಟ್ರು ಜೆಡಿಯು ಕಡೆಯಿಂದ. ಯಾಕಂದ್ರೆ ಅವರು ಮೋದಿ ಅಮಿತ್ ಶಾ ಮಡಿಲಲ್ಲಿ ಕೂತಿದ್ದಾರೆ ಅನ್ನೋ ಆರೋಪಗಳಿದ್ದಾವೆ. ಏನಾಯ್ತು? ಬಿಜೆಪಿಗೆ 101, ಜೆಡಿಯುಗೆ 101, 29 ಎಲ್ ಜೆ ಪಿಗೆ ಅಂದ್ರೆ ಚಿರಾಗ್ ಪಾಸ್ವಾನ್ಗೆ, 6 ಸೀಟುಗಳು ಮಾಂಝಿ ಅವರಿಗೆ, ಇನ್ನೊಂದು 6 ಸೀಟು ಕುಶ್ವಾ ಅವರಿಗೆ, ಅವರ ಪಕ್ಷಕ್ಕೆ. ಅಷ್ಟು ಫಾರ್ಮುಲಾ. ಅಮಿತ್ ಶಾ ಏನ್ ಅನ್ಕೊಂಡ್ರು, ನಾವು ಬಿಜೆಪಿ, ನಾವು ಹೇಳದ ಮೇಲೆ ಬಾಯಿ ಮುಚ್ಕೊಂಡಿರ್ತಾರೆ ಅಂತ. ಯಾರು ಒಪ್ಲಿಲ್ಲ ಎಕ್ಸೆಪ್ಟ್ ಫಾರ್ ಚಿರಾಗ್ ಪಾಸ್ವಾನ್ ಒಬ್ಬರೇ ಒಪ್ಕೊಂಡಿದ್ದು. ಯಾಕಂದ್ರೆ ಅವ್ರಿಗೆ ಲಾಭದಾಯಕವಾಗಿತ್ತು 29 ಸೀಟು. 45ರಿಂದ 54 ಬೇಕು ಅಂತ ಪಟ್ಟು ಹಿಡಿದಿದ್ರು. ಬಟ್ ಕೇಳುವಾಗ್ಲೇ ಅವ್ರಿಗೆ ಗೊತ್ತಿರುತ್ತೆ, ಕೇಳೋದಕ್ಕಿಂತ ಅರ್ಧ ಸಿಕ್ಕರೇನು ದೊಡ್ಡ ಜಯ ಅಂತ. 29 ಸೀಟ್ ಸಿಕ್ತಲ್ಲ, ಮುಕ್ಕಾಲು ಭಾಗ ಸಿಕ್ತಲ್ಲ ಬೇಡಿಕೆಯಲ್ಲಿ. ಅವರು ಖುಷಿ ಆದ್ರು. ಬಟ್ ನಿತೀಶ್ ಕುಮಾರ್ ಫುಲ್ ರಾಂಗ್ ಆಗ್ಬಿಟ್ರು. ಯಾವಾಗ ಈ ಲಲ್ಲನ್ ಸಿಂಗ್ ಮತ್ತು ಸಂಜಯ್ ಝಾ ವಾಪಸ್ ಹೋದ್ರು, ಇಬ್ಬರನ್ನು ಸಹ ಬೆಂಡೆತ್ತಿದ್ದಾರೆ ನಿತೀಶ್ ಕುಮಾರ್. ಯಾರನ್ನ ಕೇಳಿ ಈ ಸೀಟ್ ಶೇರಿಂಗ್ ಒಪ್ಕೊಂಡು ಬಂದಿದ್ದೀರಾ ನೀವು? ಯಾವತ್ತಿದ್ರು ಇಲ್ಲಿಯವರೆಗೆ ನಾವೇ ಬಿಗ್ ಬ್ರದರ್, ನಾವು ಬಿಜೆಪಿಗಿಂತ ಹೆಚ್ಚಿನ ಸೀಟುಗಳಲ್ಲೇ ಸ್ಪರ್ಧೆ ಮಾಡಿರೋದು. ಈಗ ಯಾಕೆ ಸಮಸಮ? ಅದೆಲ್ಲ ನಡೆಯಲ್ಲ, ನಾನು ಒಪ್ಪಲ್ಲ. ನಿತೀಶ್ ಕುಮಾರ್ ಮುನಿಸ್ಕೊಂಡ್ರು, ಫೋನ್ಗೂ ಸಿಗ್ತಾ ಇಲ್ಲ, ಅಮಿತ್ ಶಾ ಫೋನ್ಗೂ ಅಟೆಂಡ್ ಮಾಡ್ತಾ ಇಲ್ಲ. ಅವ್ರದ್ದು ಆ ಕಥೆ. ಆದ್ರೆ ಈ ಕಡೆ ಮಾಂಝಿ ಮತ್ತು ಕುಶ್ವಾ ಅವರಿಬ್ರು ಸಹ ಮುನಿಸ್ಕೊಂಡ್ರು. ಅದರಲ್ಲಿ ಮಾಂಝಿ ಅಂತೂ ಓಪನ್ ಆಗಿ ಹೇಳ್ಬಿಟ್ರು, ನಾವು ಎಲ್ ಜೆ ಪಿಯ 2 ಸೀಟುಗಳಲ್ಲಿ ನಮ್ಮ ಕ್ಯಾಂಡಿಡೇಟ್ಸ್ ಆಗ್ತೀವಿ, ಅದು ನಮ್ಮ ಸೀಟ್, ಅದ್ಯಾಕೆ ಎಲ್ ಜೆ ಪಿ ಕೊಟ್ಟಿದ್ದೀರಾ ನೀವು ಅಂತ. ಅವರು ಕುಶ್ವಾ ಹೇಳಿದ್ರು, ಇನ್ನು ಮುಗುದಿಲ್ಲ, ನಾವು ಒಪ್ಪಿಲ್ಲ, ಮುಗುದಿಲ್ಲ, ಇನ್ನೂ ಚರ್ಚೆಗಳು ನಡೀತಾ ಇದೆ, ಎವ್ರಿಥಿಂಗ್ ಈಸ್ ನಾಟ್ ಗುಡ್ ಇನ್ ಎನ್ ಡಿ ಎ ಅಂತ ನೇರವಾಗಿ ಹೇಳ್ಬಿಟ್ರು. ಇಂಗ್ಲಿಷಲ್ಲಿ ಎವ್ರಿಥಿಂಗ್ ಈಸ್ ನಾಟ್ ಗುಡ್ ನೇರವಾಗಿ ಹೇಳ್ಬಿಟ್ರು. ಇಷ್ಟು ಘಟನೆಗಳು ನಡ್ಕೊಂಡು ಬರ್ತಾ ಇದೆ. ಈ ಕಡೆ ಅಮಿತ್ ಶಾಗೆ, ಮೋದಿಗೆ ಟೆನ್ಷನ್ ಆಗಿದೆ. ಕೆಲವೇ ಗಂಟೆಗಳು ಬಾಕಿ ಇದೆ ಲಾಸ್ಟ್ ಡೇ.
ನಾಮಪತ್ರ ಸಲ್ಲಿಸಲೇಬೇಕು. ಬಟ್ ಯಾವುದು ಫೈನಲೈಸ್ ಆಗಿಲ್ಲ. ಅಮಿತ್ ಶಾನ ಅದೇ ಬಿಹಾರಕ್ಕೆ ಕಳಿಸ್ಬೇಕು ಅನ್ನೋ ಪ್ಲಾನ್ ನಡೀತಾ ಇದೆ ಅಂತೆ. ಬಿಹಾರಕ್ಕೆ ಕಳಿಸಿದ್ರು ಸಹ ಅಲ್ಲ, ಕೊನೆ ಕ್ಷಣದಲ್ಲಿ ನಿತೀಶ್ನ ಒಪ್ಸೋದು ಹೇಗೆ? ಅದರ ಜೊತೆಗೆ ನಿತೀಶ್ ಕೊನೆ ಮೂಮೆಂಟ್ ಅಲ್ಲಿ ನನ್ನನ್ನು ಮುಖ್ಯಮಂತ್ರಿ ಅಭ್ಯರ್ಥಿ ಅಂತ ಘೋಷಣೆ ಮಾಡಿ ಅಂತ ಕೂತಿದ್ದಾರೆ. ಈಗ ಹಾಗೂ ಹೀಗೂ ಮಾಡಿ ಏನಾದ್ರು ಮಾಡ್ತಾರೆ ಕೊನೆ ಕ್ಷಣದೊಳಗಡೆ. ಆದ್ರೆ ನಿತೀಶ್ ಕುಮಾರ್ನ ಕಡಿಮೆ ಲೆಕ್ಕ ಹಾಕಿ, ಅವ್ರಿಗೆ ವಯಸ್ಸಾಗಿದೆ, ಆ ಪಾರ್ಟಿ ವೀಕ್ ಇದೆ, ಅವರ ಪಾರ್ಟಿಯವರ ಮೇನ್ ವ್ಯಕ್ತಿಗಳೆಲ್ಲ ನಮ್ಮ ಗವರ್ಮೆಂಟ್ ಅಲ್ಲಿ ಇದ್ದಾರೆ, ನಮ್ಮ ಮಡಿಲಲ್ಲಿದ್ದಾರೆ, ನಾವು ಏನ್ ಬೇಕಾದ್ರೂ ಮಾಡ್ಬೋದು ಅನ್ನುವಂತಹ ಲೆಕ್ಕಾಚಾರದಲ್ಲಿ ಇದ್ದಂತಹ ಮೋದಿ ಅಮಿತ್ ಶಾಗೆ ದೊಡ್ಡ ಪೆಟ್ಟು ಕೊಟ್ಟಿದ್ದಾರೆ ನಿತೀಶ್ ಕುಮಾರ್. ಅವರ ಯೋಗ್ಯತೆಯನ್ನು ತೋರಿಸಿದ್ದಾರೆ. ನಿಮ್ಮ ಯೋಗ್ಯತೆ ಅಷ್ಟೇ, ನೀವು ಅಲ್ಲೇ ಇರಬೇಕು ಅಂತ. ನೀವು ಒಪ್ಪಿಲ್ಲ ಅಂದ್ರೆ ನಾನು ಇರಲ್ಲ NDAದಲ್ಲಿ ಅಷ್ಟೇ. ಆ ಬೆದರಿಕೆ, ಸ್ಟ್ರೈಟ್ ಫಾರ್ವರ್ಡ್ ಬೆದರಿಕೆ. ಆ ಹಿನ್ನೆಲೆಯಲ್ಲಿ ಈಗ ಚಿರಾಗ್ ಪಾಸ್ವಾನ್ ಒಪ್ಪಿಸುವಂತಹ ಪ್ರಯತ್ನಗಳು ನಡೀತಾ ಇದೆ, ಕೆಲವು ಸೀಟ್ ಬಿಟ್ಟುಕೊಡಿ ಅಂತ. ಬಿಜೆಪಿನೂ ಕೆಲವು ಸೀಟ್ಗಳನ್ನು ಬಿಟ್ಟುಕೊಟ್ಟು, ಆ ಕಡೆ ಮಾಂಝಿ, ಈ ಕಡೆ ಕುಶ್ವಾಗೆ ಒಂದೊಂದು ಸೀಟ್ ಎಕ್ಸ್ಟ್ರಾ, 6 ಕೊಟ್ಟಿರೋದು 7 ಮಾಡಿ, JDUಗೆ ಇನ್ನೊಂದು 3 ಸೀಟ್ ಎಕ್ಸ್ಟ್ರಾ ಕೊಟ್ಟು ಅವರಿಗೆ 103, 104 ಮಾಡಿ, ಬಿಜೆಪಿ ಒಂದು 97, 98ಕ್ಕೆ ಬಂದು ನಿಂತ್ಕೋಬೇಕು. ಚುನಾವಣೆ ಮುಗೀಲಿ ಆಮೇಲೆ ನೋಡೋಣ ಅನ್ನುವಂತಹ ಲೆಕ್ಕಾಚಾರದಲ್ಲಿ ಬಿಜೆಪಿ ಇದೆ ಅಂತ ಹೇಳಲಾಗ್ತಿದೆ. ಆ ಫಾರ್ಮುಲಾ ಇಟ್ಕೊಂಡೆ ಅಮಿತ್ ಶಾ ಈಗ ಬಿಹಾರಕ್ಕೆ ಎಂಟ್ರಿ ಕೊಡ್ತಾ ಇರೋದು. ಆ ಫಾರ್ಮುಲಾದಲ್ಲಿ ಹೇಗಾದ್ರೂ ಒಪ್ಪಿಸ್ತಾರೆ. ಆದ್ರೆ ಈ ಮುಖ್ಯಮಂತ್ರಿ ಫೇಸ್ ಇದೆಯಲ್ಲ, ಅದನ್ನ ಹೇಗೆ ಒಪ್ಪಿಸ್ತಾರೋ ಗೊತ್ತಿಲ್ಲ. ನಿತೀಶ್ ವಿರುದ್ಧ ನೀವು ED, CBI, IT ಇದನ್ನ ಬಳಸಕ್ಕಾಗಲ್ಲ, ಬೆದರ್ಸಕ್ಕಾಗಲ್ಲ. ಆ ವ್ಯಕ್ತಿಯ ಮೇಲೆ ಹೆಚ್ಚಿನ ಆರೋಪಗಳಿಲ್ಲ ಭ್ರಷ್ಟಾಚಾರದ್ದು. ಅವರ ಮಂತ್ರಿ ಮಂಡಲದ ಮೇಲೆ ಸಿಕ್ಕಾಪಟ್ಟೆ ಇದ್ದಾವೆ, ಬಟ್ ನಿತೀಶ್ ಮೇಲೆ ಇಲ್ಲ. ಅಷ್ಟು ಅಲ್ಲದೆ ನಿತೀಶ್ 20 ವರ್ಷದಿಂದ ಮುಖ್ಯಮಂತ್ರಿ, ಮಧ್ಯದಲ್ಲಿ ಒಂದು 9 ತಿಂಗಳು ಬಿಟ್ರೆ, ಇದರ ನಡುವೆ ಜನ ಬೆಂಬಲ ಒಂದಷ್ಟು ಅವ್ರ ಜಾತಿ, ಕುರ್ಮಿ ಜಾತಿ ಕಡೆಯಿಂದ ಇದೆ. ಇನ್ನೊಂದಷ್ಟು ಜನನು ನೀಟ್ ವ್ಯಕ್ತಿ ಅನ್ನೋ ಕಾರಣಕ್ಕೆ ಆ ನಿತೀಶ್ ಕುಮಾರ್ಗೆ ಬೆಂಬಲ ಕೊಡೋರಿದ್ದಾರೆ. ಅವರನ್ನೆಲ್ಲರನ್ನು ಸಹ ಎದುರು ಹಾಕೋಬೇಕಾಗುತ್ತೆ. ಅವರನ್ನ ಈಗ ED, CBI ಅಂತ ಎದುರಿಸೋಕೆ ಹೋದರೆ, ಹಾಗಾದ್ರೆ ನಿತೀಶ್ ಕುಮಾರ್ ಷರತ್ತುಗಳಿಗೆ ಒಪ್ಪಲೇಬೇಕಾಗತ್ತಾ? ಗೊತ್ತಿಲ್ಲ. ಇನ್ನು ಕೆಲವೇ ಗಂಟೆಗಳಲ್ಲಿ ಗೊತ್ತಾಗುತ್ತೆ. ಯಾಕಂದ್ರೆ ನಾಳೆ ಲಾಸ್ಟ್ ಡೇಟ್ ಇರೋದ್ರಿಂದ ಇವತ್ತು ಅಟ್ ಎನಿ ಕಾಸ್ಟ್ ಫೈನಲೈಸ್ ಮಾಡಿ ಟಿಕೆಟ್ ಹಂಚಿಕೆ ಮಾಡಿ B ಫಾರ್ಮ್ ಕೊಡ್ಲೇಬೇಕು. ಇಲ್ಲದೆ ಹೋದ್ರೆ ಮೊದಲನೇ ಹಂತದಲ್ಲಿ ಕ್ಯಾಂಡಿಡೇಟ್ಸ್ ಯಾರು ಕಷ್ಟ ಆಗುತ್ತೆ. ಈ ಕನ್ಫ್ಯೂಷನ್ ಅಲ್ಲಿ NDA ಇದೆ. ಒಂದು ರೀತಿ ಏನೋ ಬ್ರಿಂಕ್ ಅಂತಾರಲ್ಲ, ಅಟ್ ದಿ ಎಡ್ಜ್ ಅಲ್ಲಿ ಕೂತಿದ್ದಾರೆ. ಸೊ ಏನು ಫೈನಲ್ ಫಾರ್ಮುಲಾ ಆಗುತ್ತೋ ಗೊತ್ತಿಲ್ಲ. ಒಟ್ಟಿನಲ್ಲಿ ನಿತೀಶ್ ಕುಮಾರ್ ಅಂತೂ ತಮ್ಮ ಶಕ್ತಿ, ಏನೋ ವಯಸ್ಸಾಗಿರಬಹುದು, ಸ್ವಲ್ಪ ಮರು ಬಂದಿರಬಹುದು, ಆದರೆ ನಾನು ರಾಜಕೀಯ ಲೆಕ್ಕಾಚಾರಗಳನ್ನ ಬಿಟ್ಟಿಲ್ಲ, ಕೊನೆ ಕ್ಷಣದವರೆಗೂ ಹಾಕ್ತೀನಿ, ನಾನೇ ಮುಖ್ಯಮಂತ್ರಿ ಅಂತ ಪಟ್ಟಿಡಿದು ಕೂತಿದ್ದಾರೆ. ಏನೇ ಅಪ್ಡೇಟ್ಸ್ ಇದ್ರೂ ನಾಳೆ ಮತ್ತೆ ನಿಮ್ಮ ಮುಂದೆ ಹೇಳುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಸೊ ಇಂತಹದೇ ವಿಶೇಷ ವಿಶ್ಲೇಷಣೆಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು.